ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಯಾದಗಿರಿ ಜಿಲ್ಲೆಯಲ್ಲಿ ಕಾಲಿರುವಂತಹ ವಿವಿಧ ಹುದ್ದೆ ಒಂದು ನೇಮಕಾತಿ ಕುರಿತು ಹೊರಗುತ್ತಿಗೆ ಆಧಾರದ ಮೇಲೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಸ್ನೇಹಿತರೆ, ಮೊದಲಿಗೆ ನೀವಿಲ್ಲಿ ನೋಡಬಹುದು, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಅನುಷ್ಠಾನಕ್ಕಾಗಿ ಯಾದಗಿರಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಈ ಕೆಳಕಂಡ ಹಲವು ಹುದ್ದೆಗಳ ಅರ್ಹ ಅಭ್ಯರ್ಥಿಗಳಿಂದ BKR ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುವಂಥದ್ದು. ಸೊ ಸ್ನೇಹಿತರೆ, ಕಾಲಿರುವಂತಹ ಹುದ್ದೆಗಳ ಹೆಸರು ಮತ್ತು ಅದಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಯನ್ನು ನೋಡೋದಾದರೆ ಡಿಸ್ಟಿಕ್ MIS ಕೋಆರ್ಡಿನೇಟರ್, ಇದಕ್ಕೆ ಒಂದು ಹುದ್ದೆ ಖಾಲಿ ಇದೆ. ಸೊ ಇನ್ನು ವಿದ್ಯಾರ್ಥಿಯನ್ನು ನೋಡೋದಾದರೆ MC ಆರ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್, ಎಲೆಕ್ಟ್ರಾನಿಕ್ಸ್ ಆರ್ ಗ್ರಾಜ್ಯುಯೇಷನ್ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಎನಿ ಅದರ್ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಅಂತ ಕೊಡಲಾಗಿದೆ. ಸೊ ಇನ್ನು ಇದಕ್ಕೆ ವಯೋಮಿತಿಯನ್ನು ನೋಡೋದಾದರೆ ಗರಿಷ್ಠ 45 ವರ್ಷ ಒಳಗಿನ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಸಹ ಕೇಳಿದ್ದಾರೆ. ಸೊ 2 ರಿಂದ 3 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರಬೇಕಾಗಿರುತ್ತೆ. ಇನ್ನು ತಾಂತ್ರಿಕ ಸಹಾಯಕ ಸಿವಿಲ್, ಇದಕ್ಕೆ ಒಂದು ಹುದ್ದೆ ಖಾಲಿರುವಂಥದ್ದು. ಸೊ ಇದಕ್ಕೆ ನೀವು BE ಅಥವಾ BTech ಇನ್ ಸಿವಿಲ್ ಇಂಜಿನಿಯರಿಂಗ್ ವಿತ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇನ್ಕ್ಲೂಡಿಂಗ್ ಯೂಸ್ ಆಫ್ ಇಂಟರ್ನೆಟ್ ಅಂತ ಕೊಡಲಾಗಿದೆ, ಅಥವಾ ಡಿಪ್ಲೊಮಾ ಇನ್ ಸಿವಿಲ್ ವಿತ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇನ್ಕ್ಲೂಡಿಂಗ್ ಯೂಸ್ ಆಫ್ ಇಂಟರ್ನೆಟ್ ಅಂತ ಕೊಡಲಾಗಿದೆ. ಇದಕ್ಕೆ ಸಹ 45 ವರ್ಷಗಳ ಒಂದು ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಸೊ ಸ್ನೇಹಿತರೆ, ಇನ್ನು ಇದಕ್ಕೂ ಸಹ 2 ರಿಂದ 3 ವರ್ಷಗಳ ಒಂದು ಕನಿಷ್ಠ ಸೇವಾನುಭವ ಅಂತ ಕೊಡಲಾಗಿದೆ. ಸೊ ಆಲ್ಮೋಸ್ಟ್ ಎಲ್ಲದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಸೇಮ್ ಇದೆ, 2 ರಿಂದ 3 ವರ್ಷಗಳು. ಇನ್ನು ತಾಂತ್ರಿಕ ಸಹಾಯಕ ಕೃಷಿಗೆ 2 ಹುದ್ದೆ ಖಾಲಿರುವಂಥದ್ದು. ಇದಕ್ಕೆ ನೀವು BSc ಅಗ್ರಿಕಲ್ಚರ್ ಅಥವಾ MSc ಅಗ್ರಿಕಲ್ಚರ್ ಆದರೆ ಅಪ್ಲೈನ ಮಾಡಬಹುದು. ಇದಕ್ಕೆ ವಯೋಮಿತಿ ನೋಡೋದಾದರೆ ಗರಿಷ್ಠ 40 ವರ್ಷಗಳು. ಇನ್ನು ತಾಂತ್ರಿಕ ಸಹಾಯಕ ತೋಟಗಾರಿಕೆಗೆ 2 ಹುದ್ದೆಗಳು ಖಾಲಿರುವಂಥದ್ದು. ಇದಕ್ಕೆ ನೀವು BSc ಹಾರ್ಟಿಕಲ್ಚರ್ ಅಥವಾ MSc ಹಾರ್ಟಿಕಲ್ಚರ್ ಕಂಪ್ಲೀಟ್ ಆಗಿರಬೇಕು. ಇದಕ್ಕೆ 40 ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಸೊ ಇನ್ನು ತಾಂತ್ರಿಕ ಸಹಾಯಕ ಅರಣ್ಯ, ಇದಕ್ಕೆ 4 ಹುದ್ದೆ ಖಾಲಿರುವಂಥದ್ದು. ಇದಕ್ಕೆ ನೀವು BSc ಫಾರೆಸ್ಟ್ರಿ ಅಥವಾ MSc ಫಾರೆಸ್ಟ್ರಿ ಕಂಪ್ಲೀಟ್ ಆಗಿರಬೇಕು. ಇದಕ್ಕೆ ಸಹ ಸೇಮು 40 ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಇನ್ನು ತಾಂತ್ರಿಕ ಸಹಾಯಕ ರೇಷ್ಮೆಗೆ 1 ಹುದ್ದೆ ಖಾಲಿರುವಂಥದ್ದು. ಇದಕ್ಕೆ ನೀವು BSc ಸೆರಿಕಲ್ಚರ್ ಅಥವಾ MSc ಸೆರಿಕಲ್ಚರ್ ಕಂಪ್ಲೀಟ್ ಆಗಿರಬೇಕು. ಇದಕ್ಕೆ 40 ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಸೊ ಇನ್ನು ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಹುದ್ದೆ ಖಾಲಿರುವಂಥದ್ದು, 1 ಹುದ್ದೆ ಖಾಲಿದೆ. ಸೊ ಇದಕ್ಕೆ ನೀವು BCom ಜೊತೆಗೆ ವಿತ್ ಕಂಪ್ಯೂಟರ್ ನಾಲೆಜ್ ಅಂತ ಕೊಡಲಾಗಿದೆ. ಸೊ BCom ಕಂಪ್ಯೂಟರ್ ಆಗಿರಬೇಕು, ಜೊತೆಗೆ ಕಂಪ್ಯೂಟರ್ ನಾಲೆಜನ್ನು ಹೊಂದಿರಬೇಕು. ಇನ್ನು ಕಂಪ್ಯೂಟರ್ ನಾಲೆಜ್ ಅಂದರೆ MS ವರ್ಡ್, MS ಎಕ್ಸೆಲ್, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಗೊತ್ತಿರಬೇಕು. ಸೊ ಇದಕ್ಕೆ 21 ರಿಂದ 35 ವರ್ಷಗಳ ಒಳಗಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಸ್ನೇಹಿತರೆ, ಇನ್ನು ನೇಮಕಾತಿ ಷರತ್ತುಗಳನ್ನು ನೋಡೋದಾದರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕಂಪ್ಯೂಟರ್ ಜ್ಞಾನ, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ತಿಳಿದಿರಬೇಕು ಮತ್ತು ಟೈಪಿಂಗ್ನಲ್ಲಿ ಪರಿಣಿತಿಯನ್ನು ಹೊಂದಿರಬೇಕು. ಸೊ ಇನ್ನು ನೇಮಕಾತಿ ಅವಧಿಯು 11 ತಿಂಗಳುಗಳಾಗಿದ್ದು ಕಾರ್ಯಕ್ಷಮತೆ ಮೇಲೆ ಪರಿಶೀಲಿಸಿ ಮುಂದುವರಿಸಲಾಗುವುದು. ಅಂದರೆ 11 ತಿಂಗಳವರೆಗೆ ನಿಮಗೆ ಕೆಲಸವನ್ನು ಕೊಡಲಾಗುತ್ತೆ. ಸೊ ತದನಂತರ ನಿಮ್ಮ ಒಂದು ಕೆಲಸದ ಮೇಲೆ ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದಾಗಿರುತ್ತೆ. ಸೊ ಇನ್ನು ತಂಡದಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿರಬೇಕು, ಅಂದರೆ ಗ್ರೂಪ್ನಲ್ಲಿ ಕೆಲಸ ಮಾಡುವಂಥ ಒಂದು ಸ್ಕಿಲ್ಲನ್ನು ಹೊಂದಿರಬೇಕಾಗಿರುತ್ತೆ. ಇನ್ನು ಅಭ್ಯರ್ಥಿಗಳು ಅರ್ಜಿಯನ್ನು ನೇರವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಸೊ ನೀವು ಅರ್ಜಿಯನ್ನು ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬೇಕಾಗಿರುತ್ತೆ. ಸೊ ಇಲ್ಲಿ ವೆಬ್ಸೈಟ್ ವಿಳಾಸವನ್ನು ಕೊಡಲಾಗಿದೆ ನೋಡಿ, ಈ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 21/12/2024 ಮತ್ತು ಕೊನೆಯ ದಿನಾಂಕ 4/1/2025 ಆಗಿರುತ್ತೆ. ಸೊ ಇದರೊಳಗಾಗಿ ನೀವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರುತ್ತೆ. ಸೊ ಸ್ನೇಹಿತರೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ. ಸೊ ಆಲ್ ದ ಬೆಸ್ಟ್, ಧನ್ಯವಾದಗಳು.